ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಶಾಂತಿ ನಿಮ್ಮ ಮನೆಯವ್ರಿಗೆ ಒಡವೆ ಕೊಟ್ಟಿದ್ಯಾ ಕಣೆ ಅಂತ ಹೇಳಿ ಮೀನಾಗೆ ಬೈತಿರ್ತಾರೆ. ಆಗ ಶ್ರುತಿ ಇದ್ದಳು, ಸರಿ ಹಾಗಾದರೆ ನಿಮ್ಮಿಂದನೇ ಇನ್ವೆಸ್ಟಿಗೇಷನ್ ಶುರು ಮಾಡಿಸೋಣ ಅತ್ತೆ. ನಾನು ಇವಾಗಲೇ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಪೊಲೀಸ್ ಅವ್ರನ್ನ ಬರೋಕೆ ಹೇಳ್ತೀನಿ ಅಂದಾಗ ಪೊಲೀಸ್ ಅವರ ಯಾಕಮ್ಮ ಅಂತ ಹೇಳಿದಾಗ ಇನ್ನೇನಕ್ಕೆ ಯಾರು ಅಂತ ಗೊತ್ತಾಗಬೇಕಲ್ವ ನಮಗೆ ಅಂತ ಹೇಳಿದಾಗ ಈ ಕಡೆ ಮನೋಜ್ಗೆ ಅಯ್ಯೋ ಪೊಲೀಸ್ ಗಿಲೀಸ್ ಏನಕ್ಕೆ ಅಂದಾಗ ಅತ್ತೆ ಒಡವೆ ನಿಮ್ಮ ಹತ್ರನೇ ಇದ್ದಿದ್ದು, ಹಾಗಾದರೆ ಒಡವೆನ ನಿಮ್ಮಿಂದನೇ ಪೊಲೀಸ್ನವರು ಶುರು ಮಾಡ್ತಾರೆ ಅಂತ ಹೇಳಿದಾಗ ಅಯ್ಯೋ ಪೊಲೀಸ್ ಗಿಲೀಸ್ ಏನಕ್ಕೆ, ಮನೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಅಂತ ಹೇಳಿಬಿಟ್ಟು ಮನೋಜ್ ಗಾಬರಿ ಆಗ್ತಾನೆ. ಹೇಗೆ ಕರೆಸ್ಲಿ ಬಿಡೋ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ, ಅದನ್ನು ಬಿಟ್ಟು ಪೊಲೀಸವ್ರನ್ನ ಕರೆಸಿದ್ರೆ ನೀನ್ಯಾಕೋ ಭಯಪಡ್ತೀಯ ಅಂತ ರವಿ ಹೇಳ್ತಿರ್ತಾರೆ. ಈ ಕಡೆ ರಂಗನಾಥ್ ಅವರು ಪೊಲೀಸ್ ಅವರೆಲ್ಲ ಬೇಡ, ಮನೆ ಪ್ರಾಬ್ಲಮ್, ಬೀದಿಗೆ ಹೋಗೋದು ಬೇಡ ಅಂದಾಗ ಅಪ್ಪ ಆ ರೀತಿ ಏನೂ ಆಗಲ್ಲ, ಈ ಪ್ರಾಬ್ಲಮ್ಸ್ನ ನಾನೇ ಸಾಲ್ವ್ ಮಾಡ್ತೀನಿ, ನಾನೇ ತನಿಖೆ ಮಾಡಿ ಆ ಕಳ್ಳ ಯಾರು ಅಂತ ಗೊತ್ತು ಮಾಡೇ ಮಾಡ್ತೀನಿ, ಇಲ್ಲ ಅಂದರೆ ಈ ರಂಗನಾಥ್ ಮಗ ಸೂರ್ಯನೇ ಅಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಶಬ್ದ ಮಾಡ್ತಾನೆ. ಮೀನಾ ಈ ಒಡವೆ ಎಲ್ಲ ಎತ್ತಿಡೆ, ಯಾರು ಅಂತ ಆದಷ್ಟು ಬೇಗ ಕಂಡುಹಿಡಿಯೋಣ ಅಂತ ಸೂರ್ಯ ಹೇಳಿ. ಈ ಕಡೆ ರೂಮಲ್ಲಿ ಮನೋಜ್ ಮತ್ತು ಶಾಂತಿ ಮಾತಾಡ್ತಿರ್ತಾರೆ. ಮನೋಜ್ ಅಮ್ಮ ತುಂಬ ಥ್ಯಾಂಕ್ಸ್ ಅಮ್ಮ, ನೀ ನನ್ನನ್ನು ಸೇವ್ ಮಾಡಿಬಿಟ್ಟೆ, ಇಲ್ಲ ಅಂದರೆ ಸೂರ್ಯ ನನ್ನನ್ನು ಸಾಯಿಸ್ಬಿಡೋಣಮ್ಮ ಅಂತಾಗ ಹೇ ಅವಿವೇಕಿ, ಎಲ್ಲೋ ಸೇವ್ ಮಾಡಿದ್ದೀನಿ, ಈ ಕ್ಷಣಕ್ಕೆ ಸೇವ್ ಆಗಿದ್ದೀವಿ ಅಷ್ಟೇ, ಏನಾದರೂ ಆ ಸೂರ್ಯ ತನಿಖೆ ಗಿನಿಕೆ ಅಂತ ಮಾಡಿದರೆ ಇಬ್ಬರು ಕೂಡ ಸಿಗಾಕೋತೀವಿ ಕಾಣೋ, ಅಷ್ಟರಲ್ಲಿ ನಾವು ಆ ಡೂಪ್ಲಿಕೇಟ್ ಒಡವೆ ಇರೋ ಜಾಗಕ್ಕೆ ಚಿನ್ನದ ಒಡವೆನ ತಂದಿಡ್ಬೇಕು ಕಾಣೋ, ಇಲ್ಲ ಅಂದರೆ ಆ ಸೂರ್ಯ ಮತ್ತು ಮೀನಾ ಬಿಡಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳಿದಾಗ ಅಮ್ಮ ಈಗ ಆಲ್ರೆಡಿ ಅವ್ರಿಗೆ ಡೂಪ್ಲಿಕೇಟ್ ಒಡವೆ ಅಂತ ಗೊತ್ತಾಗಿದೆ, ಇನ್ನೇನಾಗಲ್ಲ ಬಿಡಮ್ಮ ಅಂದಾಗ ತೆಗೆದು ಕಪಾಳಕ್ಕೆ ಬಾರಿಸ್ಬಿಟ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು, ಏನಾದರೂ ಅದು ನಾವೇ ಅಂತ ತೊಗೊಂಡು ಗೊತ್ತಾದರೆ ಈ ಮನೇಲಿ ನಾವು ಮುಖ ಹಾಕೊಂಡು ಓಡಾಡೋಕ್ಕಾಗುತ್ತೇನೋ, ಸುಮ್ಮನೆ ನನ್ನ ಮಾತು ಕೇಳು, ಅದು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆ ನಕಲಿ ಒಡವೆ ಇರೋ ಜಾಗಕ್ಕೆ ಚಿನ್ನದ ಒಡವೆ ತಂದಿಡಬೇಕು ಅಷ್ಟೇ ಅಂದಾಗ ಅಮ್ಮ ಇವಾಗ ಅಷ್ಟೊಂದು ದುಡ್ಡು ಎಲ್ಲಿಂದ ತೊಗೊಂಬರೋದಮ್ಮ ಅಂದಾಗ ಅದು ಏನಾದರೂ ಮಾಡ್ಕೊಂಡು ಹಾಳು ಬಿದ್ದೋಗೋ, ಒಟ್ಟಿನಲ್ಲಿ ಚಿನ್ನದ ಒಡವೆ ಅಲ್ಲಿರಬೇಕು ಅಂದಾಗ ಅವ್ರ ಅಮ್ಮನ ಸೆರಗಿಡ್ಕೊಂಡು ಅಮ್ಮ ಪ್ಲೀಸ್ ನೀನೇ ಏನಾದರೂ ಹೆಲ್ಪ್ ಮಾಡಮ್ಮ ಅಂದಾಗ ಹೇಯ್ ನಿನಗೆ ಸಹಾಯ ಮಾಡಿ ಮಾಡಿ ನಾನು ಸುಳ್ಳು ನಾಟಕ ಎಲ್ಲ ಆಡಿರೋದು ನಿನಗೋಸ್ಕರನೇ ಕಣೋ, ಆದರೆ ಅದರಿಂದ ಒಂದು ಉಪಯೋಗ ಇಲ್ಲ ಕಣೋ, ಎಲ್ಲ ಹಾಳು ಬಿದ್ದೋಗಿದೆ, ಈ ಸರಿ ನಾನು ಏನೂ ಮಾಡಲ್ಲ ಕಣೋ ಮನೋಜ, ಅದು ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಅಲ್ಲಿ ಚಿನ್ನದ ಒಡವೆ ಇರಬೇಕು ಅಷ್ಟೇ, ಇಲ್ಲ ಅಂದರೆ ಫುಟ್ಬಾಲ್ ಓದಂಗೆ ಓದ್ಬಿಡ್ತೀನಿ ಅಂತ ಹೇಳಿ ಮನೋಜ್ಗೆ ಬೈದು ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಕೋಪದಿಂದ ಮೀನಾ ಅಡುಗೆ ಮನೇಲಿ ಪಾತ್ರೆ ತೊಳಿತಿರ್ತಾಳೆ, ಪಾತ್ರೆ ಎಲ್ಲ ಎತ್ತಾಕ್ತಿರ್ತಾಳೆ. ಯಾಕೆ ಮೀನಾ ಏನಾಯ್ತು ಅಂದಾಗ ನಿಮ್ಮ ಅಮ್ಮನ ಮೇಲೆ ಕೋಪನ ತೋರಿಸ್ಕೊಳಕ್ಕಾಗಲ್ವಾ, ಅದಕ್ಕೆ ಪಾತ್ರೆ ಮೇಲೆ ತೋರಿಸ್ಕೊತಾ ಇದ್ದೀನಿ ಅಷ್ಟೇ ಅಂದಾಗ ಬಿಡೆ ಮೀನಾ ಹೋಗ್ಲಿ, ಅವ್ರದ್ದು ಮಾಮೂಲಿ ತಾನೇ ಅಲ್ವಾ ಅಂತ ಹೇಳ್ತಿರ್ತಾರೆ. ಏನ್ರಿ ಯಾವಾಗಲೂ ಕೂಡ ನಮ್ಮ ಮನೆಯವ್ರನ್ನ ಬೈಯೋದು, ನಮ್ಮ ಮನೆಯವ್ರಂದ್ರೆ ಅಷ್ಟೊಂದು ಚೀಪಾ ಅಂತ ಹೇಳಿದಾಗ ಲೇ ಬಿಟಾಕ್, ಇವಾಗ ಆ ಒಡವೆನ ತೊಗೊಂಡಿರೋರು ಯಾರು ಅಂತ ಕಂಡುಹಿಡಬೇಕು, ಅದು ಮುಖ್ಯ ಅಂದಾಗ ರೀ ಅದು ಹೇಗ್ರಿ ಕಂಡುಹಿಡಿಯೋಕ್ಕಾಗುತ್ತೆ ಅಂದಾಗ ಕಂಡು ಹಿಡಿಲೇಬೇಕು ಕಣೆ, ಕಂಡು ಹಿಡಿಬೇಕು, ನನ್ನ ಹತ್ರ ಒಂದು ಐಡಿಯಾ ಇದೆ, ಏನು ಮಾಡೋದು ಅಂದರೆ ಈ ಮನೋಜ ಯಾರಿಗಾರು ಒಡವೆ ಕೊಟ್ಟಿದ್ರೆ ಅಕಸ್ಮಾತ್ ಆ ಜ್ಯುವೆಲರ್ಸ್ ಶಾಪಿಂದ ನಾವು ಜ್ಯುವೆಲರ್ಸ್ ಅವರು ಅಂತ ಅದೇನೋ ಫೀಡ್ಬ್ಯಾಕ್ ಕೇಳೋಕ್ಕೆ ಕಾಲ್ ಮಾಡಿದ್ರೆ ಅಂತ ಹೇಳಿದಾಗ ರೀ ಆ ರೀತಿ ಮಾತಾಡೋದು ಯಾರು, ಅದೆಲ್ಲ ಕಷ್ಟ ಆಗುತ್ತೆ ಅಂದಾಗ ಹೌದಲ್ವಾ ನಾನೇ ಮಾತಾಡ್ತೀನಿ ಕಣೆ ಅಂದಾಗ ರೀ ನೀವು ಮಾತಾಡಿದರೆ ಸಿಗಾಕೋತೀವಿ ಬೇಡ, ನಮ್ಮ ಮನೇಲಿ ಶ್ರುತಿ ಅವ್ರು ಇದ್ದಾರಲ್ಲ, ಹೋ ಮೈಕಮ್ಮ ಇದ್ದಾರಲ್ಲ, ಅವ್ರ ಜೊತೆನೇ ಮಾತಾಡ್ಸಿದ್ರಾಯ್ತು, ಒಳ್ಳೆ ಐಡಿಯಾ, ನಡಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ಮೀನಾ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ರವಿ ಹೋಟೆಲ್ಗೆ ಶ್ರುತಿ ಬಂದಿರ್ತಾಳೆ. ಏನಮ್ಮ ನಾನು ನೋಡಬೇಕು ಅಂತ ಅಷ್ಟೊಂದು ಬೇಗ ಅನ್ನಿಸ್ತಾ ಅಂದಾಗ ಡೈಲಿ ಮುಖ ನೋಡಿ ಬೇಜಾರಾಗಿದೆ, ಮೀನಾ ಅವ್ರು ಬರೋಕೆ ಹೇಳಿದ್ರು ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿರ್ತಾರೆ. ಸರಿ ಕಣೋ, ಇಲ್ಲಿ ಸಪ್ರೇಟಾಗಿ ಕೂತ್ಕೊಂಡು ಮಾತಾಡೋ ಜಾಗ ಇದ್ರೆ ಯಾವುದಾದ್ರೂ ಹೇಳು ಅಂತ ಹೇಳಿದಾಗ ಸರಿ ಆಯಿತು ಅಂತ ಕರ್ಕೊಂಡು ಹೋಗ್ತಾರೆ. ಮೀನಾ ಅವರೇ ನನ್ನಿಂದ ಏನು ಹೆಲ್ಪ್ ಬೇಕಿತ್ತು ಅಂದಾಗ ಅದೇ ಶ್ರುತಿ ಆ ಒಡವೆ ವಿಷಯ, ಒಡವೆನ ಯಾರು ತೊಗೊಂಡಿದ್ದಾರೆ ಅಂತ ಗೊತ್ತು ಮಾಡ್ಕೋಬೇಕು ಅಂದಾಗ ಇನ್ಯಾರ ಮನೋಜ ತೊಗೊಂಡಿರ್ತಾನೆ ಅಂತ ಸೂರ್ಯ ಹೇಳಿದಾಗ ಅಷ್ಟು ಗ್ಯಾರಂಟಿಲಿ ಹೇಗೋ ಹೇಳ್ತೀಯ ಅಂದ್ರೆ ನೋಡು ಅಮ್ಮ ಅಂತೂ ತೊಗೊಂಡಿದ್ರು, ಆ ಮನೋಜಂಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಸಕ್ಕರೆನೇ ತಗೊಂಡು ಆ ಮನೋಜಂಗೆ ಕೊಟ್ಟಿರಬೇಕು, ಅದಕ್ಕೋಸ್ಕರ ನಾವು ಇದನ್ನು ಮಾಡಲೇಬೇಕು, ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿಬಿಟ್ಟು ಶ್ರುತಿಗೆ ಈ ರೀತಿ ಕಾಲ್ ಮಾಡಿ ನಾವು ಜ್ಯುವೆಲರ್ಸಿಂದ ಕಾಲ್ ಮಾಡ್ತಾ ಇದ್ದೀವಿ, ನೀವು ಒಡವೆ ತೊಗೊಂಡಿದ್ರಲ್ಲ ಅದ್ರ ಬಗ್ಗೆ ಏನೋ ಹೇಳ್ತಾರಲ್ಲ ಫೀಡ್ಬ್ಯಾಕ್, ಅದನ್ನು ಹೇಳ್ಬೇಕಿತ್ತು ಅಂತ ಶ್ರುತಿ ಜೊತೆ ಕಾಲ್ ಮಾಡಿಸ್ಬೇಕು ಅಂತ ಹೇಳಿದಾಗ ರವಿ ಬೇಡ ಕಣೋ ರಿಸ್ಕ್ ಆಗುತ್ತೆ ಅಂದಾಗ ಪರವಾಗಿಲ್ಲ ಮೀನಾ ಅವರೇ ನಾನು ಇದನ್ನು ಮಾಡ್ತೀನಿ ಅಂದಾಗ ಲೇ ಶ್ರುತಿ ಬೇಡ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ರವಿ ಕೇಳಿದ್ರು. ಲೈಫಲ್ಲಿ ರಿಸ್ಕ್ ಇಲ್ಲದೆ ಇದ್ದರೆ ಅದೇನೋ ಲೈಫ್ ಅಂತಾರೆ, ಇವಾಗ ಇದನ್ನು ಮಾಡ್ತೀನಿ ಸುಮ್ಮನಿರು ಅಂತ ಹೇಳಿಬಿಟ್ಟು ಶ್ರುತಿ ಮನೋಜನ ಫೋನ್ಗೆ ಕಾಲ್ ಮಾಡೋಕೆ ಹೋಗ್ತಾಳೆ. ಈ ಕಡೆ ಮನೋಜ್ ನಿದ್ದೆ ಮಾಡ್ತಾ ನಿದ್ದೆಲೂ ಕನ್ವರಿಸ್ತಿರ್ತಾನೆ. ಆ 4 ಲಕ್ಷ ದುಡ್ಡು ಒಡವೆ ಸರ್ ಬಿಟ್ಬಿಡಿ ಸರ್, ಆ ದುಡ್ಡು ನಂದು, ಪ್ರಾಡಕ್ಟ್ಸ್ ನಂದು, ಆ ಒಡವೆ ನಾನು ತಗೊಂಡಿಲ್ಲ ಅಂತ ಕನ್ವರಿಸ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬಂದುಬಿಟ್ಟು ಅದನ್ನೆಲ್ಲ ಕೇಳಿಸ್ಕೊತಾಳೆ. ಹಾಗೆ ಮನೋಜ್ ಏನು ಮಾತಾಡ್ತಾ ಇದ್ದೀರಾ ಎದ್ದೇಳಿ ಅಂದಾಗ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ಅಂದಾಗ ಮನೋಜ್ ನಾನು
ರೋಹಿಣಿ ಅಂತ ಹೇಳಿದಾಗ ರೋಹಿಣಿ ನೀನಾ, ನಾನು ಗಾಬರಿ ಆಗಿಬಿಟ್ಟೆ ಅಂದಾಗ, ಅಲ್ಲ ಮನೋಜ್ ಗಾಬರಿ ಆಗುವಂಥದ್ದು ಏನಿದೆ, ಏನಾಯ್ತು ಇವಾಗ ಅಂತ ರೋಹಿಣಿ ಕೇಳ್ತಾಳೆ. ಏನಿಲ್ಲ ರೋಹಿಣಿ, ಮನೇಲಿ ಸ್ವಲ್ಪ ಒಡವೆ ವಿಷಯ ಎಲ್ಲ ಆಯ್ತಲ್ಲ ಅದಕ್ಕೋಸ್ಕರ ಅಂದಾಗ, ಮನೆ ವಿಷಯಕ್ಕೆ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ, ಅದು ತೊಗೊಂಡಿರೋರ್ಗಾಗುತ್ತೆ ಬಿಡಿ ಅಂತ ಹೇಳಿಬಿಟ್ಟು ರೋಹಿಣಿ ಹೇಳಿದಾಗ, ಈ ಕಡೆ ಮನೋಜ್ ಮನಸ್ಸಲ್ಲಿ ತೊಗೊಂಡಿರೋದು ನಾನೇ ಅಲ್ವಾ, ಅದಕ್ಕೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಿದ್ದಾಗ, ಮನೋಜ್ ಏನು ಯೋಚನೆ ಮಾಡ್ತಾ ಇದೆಯಾ, ನಮ್ಮ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಬೇಕು, ಅವತ್ತು 4 ಲಕ್ಷ ಪ್ರಾಫಿಟ್ ಬಂತಲ್ಲ, ಯಾವ ಥರ ಮಾಡೋದು ಅಂತ ಯೋಚನೆ ಮಾಡಬೇಕು ಅಂದಾಗ, ಮತ್ತೆ 4 ಲಕ್ಷನ ಅದೇ ಥರ ಬಿಸ್ನೆಸ್ ಮಾಡಬೇಕಾ ಅಂದಾಗ, ಮನೋಜ್ ಅದೇ ಥರ ಮಾಡಿದ್ರೇ ನಾವು ಲಕ್ಷ ಸಂಪಾದನೆ ಮಾಡೋಕ್ಕಾಗೋದು ಅಂದಾಗ, ಸರಿ ರೋಹಿಣಿ ಅಂತಿರ್ತಾರೆ. ಅಷ್ಟರಲ್ಲಿ ರೋಹಿಣಿಗೆ ಫೋನ್ ಬರುತ್ತೆ. ಆ ಪುಟ್ಟ ಅಂದಾಗ, ಯಾರದು ಪುಟ್ಟ, ನಿನಗೆ ಪದೇ ಫೋನ್ ಮಾಡೋರು ಯಾರು ಅಂತ ಮನೋಜ್ ಪ್ರಶ್ನೆ ಮಾಡಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ಏನಿಲ್ಲ, ನನಗೆ ಅದೊಂದು ಕಾಲ್ ಬಂದಿದೆ, ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ರೋಹಿಣಿ ಮಾತಾಡೋಕೆ ಹೋಗ್ತಾಳೆ. ಮನೋಜ್ಗೆ ಫೋನ್ ಮಾಡಿಸ್ಬೇಕು ಅಂತಾನೆ ಸೂರ್ಯ ಅವನ ಫ್ರೆಂಡ್ ಫೋನ್ನ ತೊಗೊಂಡ್ಬಂದಿರ್ತಾನೆ. ಈ ಕಡೆ ಶ್ರುತಿ ಈ ಜ್ಯುವೆಲರ್ಸ್ ಅವ್ರ ಥರ ಮನೋಜ್ ಜೊತೆ ಮಾತಾಡೋಕೆ ಶುರು ಮಾಡ್ತಾಳೆ. ಅಲ್ಲೂ ನಾವು ಜ್ಯುವೆಲರಿ ಶಾಪಿಂದ ಕಾಲ್ ಮಾಡ್ತಿರೋದು ಅಂತ ಮನೋಜ್ಗೆ ಕಾಲ್ ಮಾಡಿದಾಗ ಮನೋಜ್ ಒಂದು ಕ್ಷಣ ಶಾಕ್ ಆಗ್ತಾನೆ. ಇನ್ನು ಈ ಕಡೆ ರೋಹಿಣಿಗೆ ತನ್ನ ಮಗ ಕಾಲ್ ಮಾಡಿರ್ತಾನೆ. ಅಮ್ಮ ಹೇಗಿದೆಯಮ್ಮ, ನೀನು ನನ್ನ ಕನ್ಸಲ್ಲಿ ಬಂದಿದ್ರೆ ನಿಜವಾಗಿ ಬಂದಾಗಮ್ಮ ಅಂತ ಹೇಳಿ ಮಾತಾಡ್ತಿರ್ತಾರೆ. ಹೌದಾ ಪುಟ್ಟ ಅಂತ ಈ ಕಡೆ ರೋಹಿಣಿನೂ ಖುಷಿಯಾಗಿ ಮಾತಾಡ್ತಿರ್ತಾಳೆ. ಯಾವ ಜ್ಯುವೆಲರಿ ಶಾಪು ಅವರು ನಮಗೆ ಗೊತ್ತು, ಅದೇ ಸರ್ ಮೊನ್ನೆ ನೀವು ಒಡವೆ ತೊಗೊಂಡು ಹೋಗಿದ್ರಲ್ಲ, ಆ ಒಡವೆ ಬಗ್ಗೆ ಒಂದು ಸ್ವಲ್ಪ ಫೀಡ್ಬ್ಯಾಕ್ ಹೇಳಿ ಸರ್, ಅದನ್ನು ಕೇಳಬೇಕು, ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ, ನಾವು ಕಾಲ್ ಸೆಂಟರ್ ಕಡೆಯಿಂದ ಕಾಲ್ ಮಾಡ್ತಿರೋದು ಅಂದಾಗ, ರೀ ಯಾವ ಜ್ಯುವೆಲರಿನೂ ಇಲ್ಲ ರೀ ಅಂತ ಹೇಳಿದಾಗ, ಇಲ್ಲ ಸರ್ ನಮ್ಮ ಕಡೆ ಉಮಾ ಗೋಲ್ಡು ಕೂಡ ಚಿನ್ನದ ಥರನೇ ಕಾಣುತ್ತೆ ಸರ್, ಅದೇ ಥರ ಒಡವೆ ತೊಗೊಂಡು ಹೋಗಿದ್ರಲ್ಲ, ಒಡವೆ ಲೀಸ್ಟ್ ಹೇಳ್ತೀನಿ ನೋಡಿ ಸರ್ ಅಂತಿರ್ತಾರೆ. ಈ ಕಡೆ ನೋಡು ಪುಟ್ಟ, ಅಜ್ಜಿ ಇದ್ರೆ ಫೋನ್ ಕೊಡು ಅಂತ ರೋಹಿಣಿ ಹೇಳ್ಬಿಟ್ಟು, ಅಮ್ಮ ಪದೇ ಕ್ರಿಶ್ ಜೊತೆ ಏನಕ್ಕಮ್ಮ ಫೋನ್ ಮಾಡಿಸ್ತೀಯ, ಮನೋಜ್ ಪಕ್ಕದಲ್ಲೇ ಇರ್ತಾನೆ ಅಂದಾಗ, ಹಠ ಮಾಡಿ ಫೋನ್ ಇಸ್ಕೊಂಡು ಕಾಲ್ ಮಾಡಿದೆ ಅಂದಾಗ, ಅಮ್ಮ ನೋಡು ನಾನೇ ಕಾಲ್ ಮಾಡೋವರೆಗೂ ಆ ಕಡೆಯಿಂದ ಫೋನ್ ಬರಬಾರ್ದು, ಅದೇನು ಮಾಡ್ತೀಯೋ ಬಿಡ್ತೀಯೋ ಅಂತ ಹೇಳಿ ಈ ಕಡೆ ರೋಹಿಣಿ ಅವ್ರ ಅಮ್ಮನ ಜೊತೆ ಮಾತಾಡ್ತಿರ್ತಾಳೆ. ಹೌದಾ, ಅದು ಯಾವುದು ಅಂತ ಗೊತ್ತಾಗ್ತಿಲ್ವಲ್ಲ ಸರ್, ನೆನಪು ಮಾಡ್ಕೊಳ್ಳಿ ಸರ್, ನೀವು ವೀಕು ಬಂದ್ಬಿಟ್ಟು ನಮ್ಮ ಜ್ಯುವೆಲರಿ ಶಾಪಲ್ಲಿ ಜ್ಯುವೆಲರ್ಸ್ನ ಪರ್ಚೇಸ್ ಮಾಡಿದ್ದೀರಾ ಸರ್, ಇಲ್ಲಿ ಲೀಸ್ಟ್ ಇದೆ, ಇಷ್ಟು ಬಳೆ, ಫಿಂಗರಿಂಗ್, ಹಾಗೇ ಸರ ಎಲ್ಲ ತೊಗೊಂಡಿದ್ದೀರಾ ಸರ್ ಅಂತ ಹೇಳ್ತಿರ್ತಾರೆ. ಇನ್ನು ಈ ಕಡೆ ಸೂರ್ಯ ಬಿಡಬೇಡ ಏನಾದರೂ ಒಂದು ಮಾತಾಡ್ತಾನೆ ಇರು, ಸತ್ಯನ ಬಾಯ್ ಬಿಡಿಸೋ ಅಂತ ಶ್ರುತಿಗೆ ಹೇಳ್ತಾ ಇರ್ತಾನೆ. ಶ್ರುತಿ ಮಾತಾಡ್ತಾನೆ ಇರ್ತಾಳೆ. ಸರ್ ತೊಗೊಂಡಿದ್ದೀರಾ ನೋಡಿ ಸರ್, ನೆನಪು ಮಾಡ್ಕೊಳ್ಳಿ ಅಂದರು. ಮನೋಜ್ಗೆ ಮತ್ತೆ ಮೋಸ ಹೋಗೋಕ್ಕೆ ಇಷ್ಟ ಇರಲ್ಲ ನೋಡಿ, ಪದೇ ಫೋನ್ ಮಾಡಿದರೆ ಸೈಬರ್ ಸೆಂಟ್ರಿಗೆ ಕಾಲ್ ಮಾಡ್ತೀನಿ, ನಾನು ಯಾವ ಜ್ಯುವೆಲರ್ಸ್ನೂ ತೊಗೊಂಡಿಲ್ಲ, ಹಿಡ್ರಿ ಫೋನ ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಫೋನ್ ಕಟ್ ಮಾಡಿ. ಈ ಕಡೆ ರೋಹಿಣಿನೂ ಕೂಡ ಫೋನಲ್ಲಿ ಮಾತಾಡ್ಕೊಂಡು ಅಲ್ಲಿ ಬರ್ತಾಳೆ. ಸರಿ ರೋಹಿಣಿ, ನಾನು ಒಂದು ಸ್ವಲ್ಪ ಡೀಲರ್ ಜೊತೆ ಕೆಲಸ ಇದೆ, ಅಂಗಡಿ ನೋಡ್ಕೊ ಅಂತ ಹೇಳ್ಬಿಟ್ಟು ಮನೋಜ್ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ರವಿ ಇದನ್ನು ಬೈತಾ ಇರ್ತಾನೆ. ಅದಕ್ಕೆ ಶ್ರುತಿ ಹೇಳಿದ್ದು, ಸುಮ್ಮನೆ ಮನೇಲಿ ಈಗಾಗಿರೋ ಸಮಸ್ಯೆ ಜೊತೆ ಇನ್ನೂ ಸಮಸ್ಯೆ ಆಗುತ್ತೆ, ಇದೆಲ್ಲ ಗೊತ್ತಾದರೆ ಅಂದಾಗ, ಇಲ್ಲ ಗೊತ್ತಾಗಲ್ಲ, ಅವ್ನು ತೊಗೊಂಡಿದ್ದಾನೆ ಕಣೋ ಅಂದಾಗ, ಅವ್ನು ಸ್ವಲ್ಪ ಮೊದಲು ನರ್ವಸ್ ಆದರು ಅಂದಾಗ ನೋಡಿದೆ, ಅವ್ನು ತೊಗೊಂಡಿರ್ತಾನೆ, ಆದರೆ ಸತ್ಯ ಹೇಗೆ ಬಿಡಿಸೋದು ಅಂತ ಗೊತ್ತಾಗುತ್ತೆ ಅಂದಾಗ, ಇದೆಲ್ಲ ವರ್ಕ್ ಆಗಲ್ಲ ಅಂತ ರವಿ ಹೇಳಿದಾಗ, ಇಲ್ಲ ನಾವು ಬೇರೆನೇ ಪ್ಲ್ಯಾನ್ ಮಾಡಬೇಕು ಅಂದಾಗ, ಸರಿ ಪ್ಲ್ಯಾನ್ ಮಾಡಿರಿ, ಆದರೆ ಮನೇಲಿ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಕಣ್ರು, ಅಪ್ಪಂಗೆ ಸುಮ್ಮನೆ ನೋವಾಗುತ್ತೆ ಅಂದಾಗ, ಸರಿ ಆಯಿತು ಅದೇ ರೀತಿ ಮಾಡೋಣ, ಸರಿ ಹೊರಡ್ತೀವಿ ನಾವು ಅಂದಾಗ, ಊಟ ಮಾಡ್ಕೊಂಡು ಹೋಗ್ರು ಅಂದಾಗ, ಬೇಡ ಕಣೋ ನೀವಿಬ್ಬರು ಹೊರಡ್ರಿ, ನಾವಿಬ್ಬರು ಹೊರಡ್ತೀವಿ ಅಂತ ಹೇಳಿಬಿಟ್ಟು ಮೀನಾ ಸೂರ್ಯ ಅಲ್ಲಿಂದ ಹೊರಡ್ತಾರೆ. ಶ್ರುತಿ ಅವರೇ ಅಂದಾಗ, ಪರವಾಗಿಲ್ಲ ಮೀನಾ ಅವರೇ, ನನ್ನಿಂದ ಏನೇ ಹೆಲ್ಪ್ ಆದರೂ ನಾನು ನಿಮಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲ ಶ್ರುತಿ, ಇದೆಲ್ಲ ಬೇಕಾ, ಸುಮ್ಮನೆ ಮನೇಲಿ ಪ್ರಾಬ್ಲಮ್ ಆಗುತ್ತೆ ಅಂದಾಗ, ಮನೋಜ್ ರವಿ ಸತ್ಯ ಹುಡ್ಕೋಕೇನು ಏನೂ ಆಗಲ್ಲ ಸುಮ್ಮನಿರು ಅಂತಿರ್ತಾರೆ. ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.